ऐसे करो बर्फ से। मजा लेना सर, हर चीज का मजा लेना चाहिए भाई साहब। ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮದು ಸೆಕೆಂಡ್ ಡೇ ಇನ್ ಕಾಶ್ಮೀರದಲ್ಲಿ. ಸೊ ನಾವು ಬೋಟ್ ಹೌಸಿಂದ ಚೆಕ್ಔಟ್ ಆಗಿ ಹೊರಟಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಸೊ ಬೋಟ್ ಹೌಸ್ ಮುಂದೆ ಒಂದು ಪಾರ್ಕ್ ಇದೆ. ಈ ಪಾರ್ಕ್ ತುಂಬ ಚೆನ್ನಾಗಿರೋದ್ರಿಂದ ವ್ಯೂ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡಿವಿ. ಸೊ ಇವಾಗ ನಮ್ಮ ಕ್ಯಾಬ್ ಬರುತ್ತೆ. ಕ್ಯಾಬಲ್ಲಿ ಸೋನ್ಮಾರ್ಗ್ಗೆ ಹೊರಡ್ತಿದ್ದೀವಿ. ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸೀನರಿ ಎಲ್ಲ ಆನ್ ದ ವೇ. ಸೊ ಸೋನ್ಮಾರ್ಗು ಬೇಸಿಕಲಿ ಶ್ರೀನಗರಿಂದ 80 ಕಿಲೋಮೀಟರ್ ದೂರ ಇದೆ. ಸೊ ಇದು ಗಾಂಡ್ರೇಬಲ್ ಡಿಸ್ಟಿಕ್ ಅಂತೇಳಿ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಆ ಡಿಸ್ಟಿಕಲ್ಲಿ ಸೋನ್ಮಾರ್ಗ್ ಬರೋದು. ಸೋನ್ಮಾರ್ಗ್ಗೆ ಮೆಡೋಸ್ ಆಫ್ ಗೋಲ್ಡ್ ಅಂತಲೇ ಹೇಳ್ತಾರೆ. ಹಾಗಾದರೆ ಚಿನ್ನದ ಹುಲ್ಲುಗಾವಲು ಪ್ರದೇಶ ಅಂತೇಳಿ. ಇದು ಶ್ರೀನಗರಿಂದ 2.5 to 3 ಗಂಟೆ ಆಗುತ್ತೆ ಕಾರಲ್ಲಿ. ನಾವು ಆನ್ ದ ವೇ ಬ್ರೇಕಿಗೆ ಅಂತ ಇಲ್ಲಿ ನಿಲ್ಲಿಸಿದ್ದೀವಿ ಕಾರು. ಸೊ ಇಲ್ಲಿ ಟೀ ಎಲ್ಲ ಕುಡಿದು ಇಲ್ಲಿ ಸಿಂಧು ನದಿ ಹರಿದು ಬರುತ್ತೆ. ಸೊ ಈ ನದಿ ಪಕ್ಕ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ. ಮತ್ತೆ ನಮ್ಮ ಪ್ರಯಾಣ ಬೆಳೆಸಿದೆವು ಮುಂದಕ್ಕೆ. ಇವಾಗ ನಮಗೆ ಫೇಮಸ್ ಸೋನ್ಮಾರ್ಗ್ ಟನಲ್ ಬರುತ್ತೆ. ಇದು ಇಂಜಿನಿಯರಿಂಗ್ ಮಾರ್ವಲ್ ಅಂತಲೇ ಹೇಳ್ಬೋದು. ಇದು ಜನವರಿ 2025ರಲ್ಲಿ ಓಪನಿಂಗ್ ಆಗಿದೆ. ಇದು NHIDCL ಅವರು ಡೆವಲಪ್ ಮಾಡಿದ್ದಾರೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು 2700 crore. ಸೊ ಇದ್ರ ಉದ್ದ 6.5 ಕಿಲೋಮೀಟ್ರು. ಇದು ಸಮುದ್ರ ಮಟ್ಟದಿಂದ 8650 ಫೀಟ್ ಎತ್ತರದಲ್ಲಿ ಈ ಸೋನ್ಮಾರ್ಗ್ ಟನಲ್ ಇದೆ. ಇದ್ರ ವಿಶೇಷತೆ ಏನಂದರೆ ಇದು ಶ್ರೀನಗರಿಂದ ಲೇ ಲಡಾಖ್ ಹೋಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ಎಲ್ಲ ವೆದರಲ್ಲಿ ಓಪನ್ ಇರುತ್ತೆ. ವಿಂಟರಲ್ಲಿ ಮತ್ತು ರೈನಿ ಸೀಸನಲ್ಲಿ, ಸಮ್ಮರಲ್ಲಿ ಎಲ್ಲ ವೆದರಲ್ಲಿ ಈ ಟನಲ್ ಎಕ್ಸೆಸ್ ಇರುತ್ತೆ. ಮತ್ತು ತುಂಬ ಟೂರಿಸಮ್ಗೆ ಬೂಸ್ಟ್ ಆಗಿದೆ ಈ ಟನಲಿಂದ. ಮತ್ತು ಇದನ್ನು 15 ಮಿನಿಟ್ಸಲ್ಲಿ ಕ್ರಾಸ್ ಮಾಡ್ಬೋದು ಈ ಕಂಪ್ಲೀಟ್ ಟನಲ್ನ. ಮತ್ತು ಇದು ಮೇನ್ ಇಂಪಾರ್ಟೆಂಟ್ ಹೆಲ್ಪ್ ಆಗೋದು ಏನಕ್ಕೆ ಅಮರ್ನಾಥ್ ಕೇವ್ಗೆ ಹೋಗೋರಿಗೆ, ಕಾರ್ಗಿಲ್ ಹೋಗೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇಂಡಿಯನ್ ಮಿಲಿಟ್ರಿ ಅವರು ಏನಾದರೂ ಲಾಜಿಸ್ಟಿಕ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಈ ಟನಲಿಂದನೇ ಬೇಗ ಟ್ರಾನ್ಸ್ಫರ್ ಮಾಡ್ಬೋದು. ಇನ್ ಕೇಸ್ ಕಾರ್ಗಿಲ್ಗೆ ಆ ಕಡೆ ವಾರ್ ಝೋನ್ಗೆ ಹೋಗ್ಬೇಕಂದ್ರೆ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಟನಲ್ ಅಂಥೇಳಿ. ಈ ಟನಲ್ ಕ್ರಾಸ್ ಆದಮೇಲೆ ತುಂಬ ಸೂಪರ್ ವ್ಯೂ ಇದಂತೆ ನಮ್ಮ ಡ್ರೈವರ್ ಹೇಳಿದ್ದಾರೆ. ನಾವು ಫುಲ್ ಎಕ್ಸೈಟ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಬರ್ತಾ ಇದೆ ಟನಲ್ ಎಂಡಿಂಗು. ಇಲ್ಲಿ ನೋಡ್ಬೋದು ಯಾವ ಥರ ವ್ಯೂ ಇದೆ ಅಂಥೇಳಿ. ವಿಂಟರ್ ಟೈಮಲ್ಲಿ ಇಲ್ಲಿ ತುಂಬ ಸ್ನೋ ಇರುತ್ತಂತೆ. ಸೊ ಇನ್ನೂ ವ್ಯೂ ಚೆನ್ನಾಗಿರುತ್ತಂತೆ. ಬಟ್ ನಮಗೇನು ಅಷ್ಟು ಎಕ್ಸೈಟ್ ಆಗುವಂಥದ್ದೇನು ಅನಿಸ್ಲಿಲ್ಲ. ಇಲ್ಲಿಂದ ಸೋನ್ಮಾರ್ಗ್ ತುಂಬ ಹತ್ರ ಇದೆ ಅಂತೆ. ಆದಷ್ಟು ಬೇಗ ರೀಚ್ ಆಗ್ತೀವಿ. ಇಲ್ಲಿ ಆನ್ ದ ವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಮೌಂಟೇನ್ಸ್ ಇದೆ ಅಂಥೇಳಿ. ಸೊ ಇವಾಗ ನಾವು ಕಾರ್ ಪಾರ್ಕಿಂಗ್ ರೀಚ್ ಆಗಿದ್ದೀವಿ ಸೋನ್ಮಾರ್ಗಲ್ಲಿ. ಸೊ ಇಲ್ಲಿಂದ ನಾವು ತಾಜಿವಾಸ್ ಗ್ಲೇಷಿಯರ್ ಅಂತೇಳಿ ಒಂದು ಪ್ಲೇಸ್ ಇದೆ. ಅದೇ ಮೇನ್ ಇಂಪಾರ್ಟೆಂಟ್ ಪ್ಲೇಸ್. ಅಲ್ಲಿ ನಮಗೆ ಸ್ನೋ ಎಲ್ಲ ಸಿಗುತ್ತೆ ನೋಡಲಿಕ್ಕೆ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಪೋನಿ ರೈಡಿಂದನೇ ಹೋಗಬೇಕು. ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ಇಲ್ಲಿ ವೆಹಿಕಲಲ್ಲಿ ಹೋಗಲಿಕ್ಕೆ. ಇಲ್ಲಿ ಕುದುರೆಯಿಂದ ಮಾತ್ರನೇ ಹೋಗ್ಲಿಕ್ಕೆ ಸಾಧ್ಯ ಈ ಪ್ಲೇಸಿಗೆ. ಸೊ ಇದು ಇಲ್ಲಿಂದ 4 ಕಿಲೋಮೀಟರ್ ದೂರ ಇದೆ ತಾಜಿವಾಸ್ ಗ್ಲೇಷಿಯರು. ಆದ್ದರಿಂದ ಇವಾಗ ನಾವು ಪೋನಿ ರೈಡ್ ಬುಕ್ ಮಾಡಿಕೊಂಡು ಹೊರಟಿದ್ದೇವೆ. ಇಲ್ಲಿ ನೋಡ್ಬೋದು ನೀವು ಪೋನಿ ರೈಡ್ ಬುಕ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ 1 to 2, 3 ಎಲ್ಲ ಚಾರ್ಜ್ ಮಾಡ್ತಾರೆ. ನಾವು ಆ ಪ್ಲೇಸ್ ತೋರಿಸ್ತೀವಿ, ಈ ಪ್ಲೇಸ್ ತೋರಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ಒಂದೊಂದು ಕುದುರೆಗೆ ಒಬ್ಬೊಬ್ಬ ಇನ್ಸ್ಟ್ರಕ್ಟರ್ನ ಕಳಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಅವ್ರು ಕಳಿಸೋದು 2 ಕುದುರೆ ನಡುವೆ ಒಬ್ಬನೇ ಇನ್ಸ್ಟ್ರಕ್ಟರ್ನ. ಇಲ್ಲಿ ನೀವು ತುಂಬ ಬಾರ್ಗೇನ್ ಮಾಡಬೇಕು. ಯಾವ ಥರ ಅಂದರೆ ಅರ್ಧ ರೇಟಿಗೆ ಕೇಳಬೇಕು. ಅವರು 1000 ಹೇಳಿದ್ರೆ ನೀವು 500ರಿಂದ ಸ್ಟಾರ್ಟ್ ಮಾಡಬೇಕು. ಅವಾಗ ಮಾತ್ರ ಅವರು ಕರೆಕ್ಟ್ ರೇಟಿಗೆ ಬರ್ತಾರೆ. ಇಲ್ಲಿ ನಾವು ಒಬ್ಬೊಬ್ಬರಿಗೆ 2500 ಕೊಟ್ಟಿದ್ದೀವಿ. ಟೋಟಲ್ 5000 ಕೊಟ್ಟಿರ್ತೀವಿ. ಬಟ್ ಇದರದ್ದು ಆ್ಯಕ್ಚುಲಿ ಪ್ರೈಸ್ ಬಂದುಬಿಟ್ಟು ಜಾಸ್ತಿ ಅಂದರೆ ಒಂದು ಕುದುರೆಗೆ 2000 ಕೊಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಸೈಡಲ್ಲಿ ಕುಂತಿದ್ದಾರೆ ಅಂತೇಳಿ. ಮತ್ತು ಅವ್ರು ನಮ್ಮಿಂದನೂ ಬರ್ತಿರ್ತಾರೆ. ಅವ್ರು ಯಾರಂದರೆ
ರೀಲ್ಸ್ ಮಾಡೋರು ಮತ್ತು ಫೋಟೋಗ್ರಫಿ ಮಾಡೋರು ಮತ್ತು ಸ್ನೋ ಗೇಮ್ ಆಡಿಸೋರು ಸಹ ಇರ್ತಾರೆ ಇದರಲ್ಲಿ. ಸೊ ನೀವು ಒಂದು ವೇಳೆ ರೀಲ್ಸ್ ಮಾಡೋರು ಫೋಟೋಗ್ರಾಫರ್ ಬೇಕಂದರೆ ನೀವು ಇಲ್ಲೇ ಬುಕ್ ಮಾಡ್ಕೊಂಡು ಹೋದರೆ ಅವ್ರು ನಿಮ್ಮ ಜೊತೆನೇ ಕಂಟಿನ್ಯೂಸ್ ಟ್ರಿಪ್ಪಲ್ಲಿ ಇರ್ತಾರೆ ಮತ್ತು ಅವರೆಲ್ಲ ನಿಮ್ಮದು ಒಳ್ಳೊಳ್ಳೆ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ರೀಲ್ಸ್ ಮಾಡಿ ಫೋಟೋಗ್ರಫಿ ಮಾಡಿ ನಿಮಗೆ ಶೇರ್ ಮಾಡ್ತಾರೆ. ಇವರೆಲ್ಲ ಕಾರ್ ಪಾರ್ಕಿಂಗಿಂದ ನಿಮ್ಮಿಂದ ಬಿದ್ದಿರ್ತಾರೆ. ನಿಮಗೆ ಒಂದು ವೇಳೆ ಫೋಟೋಗ್ರಾಫರು ರೀಲ್ಸ್ ಮಾಡೋರು ಬೇಕಂದರೆ ನಿಮಗೆ ತುಂಬ ಜನ ಆನ್ ದ ವೇ ಸಿಗ್ತಾರೆ ಮತ್ತು ಅಲ್ಲಿ ಎಂಡ್ ಪಾಯಿಂಟಲ್ಲಿ ಸಹ ಸಿಗ್ತಾರೆ. ಅಲ್ಲಿ ಸ್ವಲ್ಪ ದುಡ್ಡನ್ನು ಕಡಿಮೆ ತೊಗೊತಾರೆ. ಇಲ್ಲೆಲ್ಲ ಮುಗಿಸ್ಕೊಂಡು ಹೋದರೆ ಅವರು ತುಂಬ ಚಾರ್ಜ್ ಮಾಡ್ತಾರೆ ನಿಮಗೆ ಒಂದು ರೀಲ್ಸ್ಗೆ. ಇಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ಕುದುರೆ ಇನ್ಸ್ಟ್ರಕ್ಟರ್ ಜೊತೆನೇ ಮಾತಾಡಿಕೊಂಡು ಅವ್ರಿಗೆ ಹೇಳಿದ್ವಿ, ನೀವೇ ರೀಲ್ಸು ಫೋಟೋ ವಿಡಿಯೋ ಮಾಡಿ, ಸೊ ನಾವು ನಿಮಗೆ ಟಿಪ್ಸ್ ಕೊಡ್ತೀವಿ ಅಂತಂದ್ವಿ. ಸೊ ಅವರು ಒಪ್ಕೊಂಡ್ರು. ಸೊ ನಮ್ಮ ಎಂಟೈರ್ ಸೋನ್ಮಾರ್ಗ್ ಜರ್ನಿ ಅವರೇ ಕ್ಯಾಪ್ಚರ್ ಮಾಡಿರೋದು. ಇಲ್ಲಿ ನೋಡಿ ಸ್ನೋ ಕ್ಯಾಪ್ ಮೌಂಟೇನ್ ವ್ಯೂ ಯಾವ ಥರ ಇದೆ ಅಂಥೇಳಿ. ಬಹುಶಃ ಅದಕ್ಕೆ ಸೋನ್ಮಾರ್ಗ್ಗೆ ಚಿನ್ನದ ಹುಲ್ಲುಗಾವಲು ಪ್ರದೇಶ ಅಂತ ಹೇಳ್ತಿದ್ದಾರೇನು. ಇಲ್ಲಿ ರೋಡ್ ನೋಡ್ಬೋದು ಎಷ್ಟು ಕಷ್ಟಕರವಾಗಿದೆ ಅಂಥೇಳಿ. ಇಲ್ಲಿ ಆರ್ಸ್ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ವ್ಯೂ ಚೆನ್ನಾಗಿದೆ ಅಂಥೇಳಿ ನಾವು ಸ್ವಲ್ಪ ಫೋಟೋ ತೆಗೆಸ್ಕೊಂಡಿವಿ. ಈ ವ್ಯೂ ಪಾಯಿಂಟ್ಗೆ ಸುಸೈಡ್ ವ್ಯೂ ಪಾಯಿಂಟ್ ಅಂತಾರೆ. ಇಲ್ಲಿ ಯಾರೋ ಸುಸೈಡ್ ಮಾಡ್ಕೊಂಡಿದ್ದಾರಂತೆ. ಇಲ್ಲಿ ನೋಡ್ಬೋದು ಎಷ್ಟು ಡೀಪ್ ಆಗಿದೆ, ತುಂಬ ಸ್ಕೇರಿಯಾಗಿದೆ. ಇದ್ರ ಪಕ್ಕನೇ ಆರ್ಸ್ ಹೋಗುತ್ತೆ. ನೀವು ಅಲ್ಲೇನು ರೋಡ್ ಕಾಣ್ತಾ ಇರಲ್ಲ, ಆ ರೋಡ್ ನೋಡ್ಬೋದು. ಮುಂಚೆ ಸೋನ್ಮಾರ್ಗ್ಗೆ ಅದೇ ರೋಡಿಂದ ಬರಬೇಕಿತ್ತು, ಟನಲ್ ಇರೋದಕ್ಕಿಂತ ಮುಂಚೆ. ಇವಾಗ ಟನಲ್ ಆದಮೇಲೆ ಟನಲ್ ಒಳಗಡೆಯಿಂದ ಬರ್ತಾರೆ. ಸೊ ಆ ರೋಡಲ್ಲಿ ಬರಬೇಕಂದ್ರೆ ಸಮ್ಮರಲ್ಲಿ ಮಾತ್ರ ಓಪನ್ ಇರುತ್ತೆ ಆ ರೋಡು. ಏನಕ್ಕಂದರೆ ವಿಂಟರಲ್ಲೆಲ್ಲ ಫುಲ್ ಬ್ಲಾಕ್ ಆಗಿರುತ್ತಂತೆ ಆ ರೋಡು. ಸೊ ಇಲ್ಲಿ ನೋಡ್ಬೋದು ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂಥೇಳಿ ಸುಸೈಡ್ ಪಾಯಿಂಟ್ ಹತ್ರ. The shadows play, the wind hums songs at the break of day, whispering pines, secrets untold, carrying tales only the forest holds. ಇಲ್ಲಿ ರೋಡ್ ನೋಡ್ಬೋದು ಎಷ್ಟು ಕಷ್ಟಕರವಾಗಿದೆ ಅಂಥೇಳಿ. ಇಂಥ ರೋಡಲ್ಲಿ ಈ ಕುದುರೆಗಳು ನಮ್ಮನ್ನೆಲ್ಲ ಹೊತ್ಕೊಂಡು ಹೋಗ್ತವೆ. ಇದು ಇಲ್ಲಿ ಕುದುರೆಗಳು ತುಂಬ ಟ್ರೈನ್ಡ್ ಆರ್ಸಸ್ ಇರೋದ್ರಿಂದ ಅವು ಆರಾಮಾಗಿ ನಮ್ಮನ್ನೆಲ್ಲ ಹೊತ್ಕೊಂಡು ಹೋಗ್ತವೆ. ಇಲ್ಲಿ ನೋಡ್ಬೋದು ಎಷ್ಟು ಕಷ್ಟವಾಗಿದೆ ರೋಡ್ ಅಂಥೇಳಿ. ಸ್ವಲ್ಪ ಸ್ಲಿಪ್ ಆದರೆ ಸಾಕು ನಾವು ಬಿದ್ದು ಬಿಡ್ತೀವಿ. ಸೊ ಇಂಥದ್ರಲ್ಲಿ ಈ ಕುದುರೆಗಳು ಹೊತ್ಕೊಂಡು ಹೋಗ್ತಿರ್ತವೆ. Teach me the language of rustling leaves, stories that linger on the breath of the breeze. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ತಾಜಿವಾಸ್ ಗ್ಲೇಷಿಯರು. ನಾವು ಅಲ್ಲಿಗೆ ಹೋಗ್ಬೇಕು ಇವಾಗ. The dawn paints gold on the mountain's crown, while rivers whisper truths as they flow down. Their songs entwined with the trees that stand. ಇಲ್ಲಿ ರೋಡ್ ನೋಡಿ ಎಷ್ಟು ನೇರವಾಗಿದೆ. ಇಲ್ಲಿ ಎದುರುಗಡೆ ಕುದುರೆ ಬಂದರೆ ಅವ್ನು ನಮ್ಮನ್ನು ಗುದ್ಕೊಂಡು ಹೋಗ್ತಿರ್ತೇವೆ ಒಂದೊಂದು ಸಾರಿ. ಸೊ ನಮಗೆ ಫುಲ್ಲು ಭಯ ಆಗುತ್ತೆ, ಅದೆಲ್ಲಿ ಬಳಸ್ತವೆ ನನ್ನ ಹತ್ರ. ಇಲ್ಲಿ ಎರಡು ಕಡೆಯಿಂದ ರೋಡ್ ಜಾಯ್ನ್ ಆಗುತ್ತೆ. ಸೊ ಇಲ್ಲಿ ಮುಂದೆ ಜಾಯ್ನ್ ಆಗುವಾಗ ತುಂಬ ಆರ್ಸಸ್ ಒಂದೇ ರೋಡಲ್ಲೇ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ ನಮ್ಮ ಥರ ಎಷ್ಟು ಟೂರಿಸ್ಟ್ ಬಂದಿದ್ದಾರೆ ನೋಡಲಿಕ್ಕೆ. Caught in the rhythm of the stars and the moon.
ಇಲ್ಲೇನೆ ನೀವು ನೀರು ನೋಡ್ತಿದ್ದೀರಲ್ಲ, ಇದು ತಾಜಿವಾಶ್ ಗ್ಲೇಷರಿಂದ ಐಸ್ ಮೆಲ್ಟಾಗಿ ಬರುವಂಥ ನೀರು. ಇದು ತುಂಬ ಕೋಲ್ಡಾಗಿರುತ್ತೆ. ಇವಾಗ ಕುದುರೆಗಳು ನೀರು ಕುಡಿಯಲು ಹೊರಟಿದ್ದೇವೆ ಅಲ್ಲಿ. ಇವಾಗ ನಾವು ರೀಚ್ ಆದ್ವಿ. ನಮ್ಮ ಆರ್ಸ್ ಇನ್ಸ್ಟ್ರಕ್ಟರು ಕುದುರೆಗಳನ್ನ ಕರ್ಕೊಂಡು ಕಟ್ಲಿಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ಇದೇ ತಾಜಿವಾಶ್ ಗ್ಲೇಷಿಯರು. ಇಲ್ಲೆಲ್ಲ ನಿಮಗೆ ಚಿಕ್ಕ ಪುಟ್ಟ ಶಾಪ್ ಸಿಗುತ್ತೆ ಏನಾದರೂ ತಿನ್ನಲಿಕ್ಕೆ. ಇಲ್ಲಿಂದ 100 ಮೀಟರ್ ನಡೆದ್ರೆ ನಮಗೆ ಸ್ನೋ ಸಿಗುತ್ತೆ. ಬನ್ನಿ ಹೋಗೋಣ. ವಾವ್, ಇಲ್ಲಿ ನೋಡಿ ಫ್ರೆಂಡ್ಸ್, ಐಸ್ ಎಷ್ಟು ಚೆನ್ನಾಗಿದೆ. ತುಂಬ ಖುಷಿ ಆಯಿತು ನಮಗೆ ಇದನ್ನು ನೋಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಐಸ್ ಅಷ್ಟು ಕ್ಲೀನ್ ಐಸ್ ಸಿಗಲ್ಲ, ಏನಕ್ಕೆಂದರೆ ತುಂಬ ಜನ ಓಡಾಡಿರ್ತಾರೆ. ಇಲ್ಲಿ ಚೂರು ಐಸು ಅಷ್ಟು ಚೆನ್ನಾಗಿರಲ್ಲ. ನೀವು ಮೇಲೆ ಹೋದಂಗೆಲ್ಲ ಒಳ್ಳೆ ಐಸ್ ಸಿಗುತ್ತೆ ಆಟ ಆಡಲಿಕ್ಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಐಸಲ್ಲಿ ಎಷ್ಟು ಕಾಲು ಜಾರತ್ತೆ ಅಂಥೇಳಿ. ನೀವು ಇಲ್ಲಿ ಬರಬೇಕಾದ್ರೆ ಸ್ನೋ ಬೂಟ್ ತರಬೇಕು, ಇಲ್ಲಾಂದರೆ ಬೂಟ್ಗೆ ಚೈನ್ ಸಿಗುತ್ತೆ ಜಾರಲಾರದಂಥದ್ದು. ಆ ಥರ ಚೈನ್ ಹಾಕ್ಕೊಂಡ್ರೆ ನಿಮಗೆ ಕಾಲು ಜಾರಲ್ಲ. ಇಲ್ಲಿ ನೋಡಿ ಫುಲ್ ಮೇಲೆ ಬಂದಿದ್ದೀವಿ ನಾವು. ಇಲ್ಲಿ ಐಸ್ ಎಷ್ಟು ಕ್ಲೀನ್ ಇದೆ ಅಂತೇಳಿ. ಈ ಐಸ್ ಸಹ ಟೇಸ್ಟ್ ನೋಡ್ಬೋದು, ನಾವು ಸಹ ಟೇಸ್ಟ್ ನೋಡಿದ್ವಿ. ನೀವು ಇಲ್ಲಿಂದೇ ನೋಡ್ಬೋದು, ಇದೇ ಲಾಸ್ಟ್ ಪಾಯಿಂಟು. ಇಲ್ಲಿಂದ ಮೇಲೆ ಅಲೋ ಮಾಡಲ್ಲ, ಏನಕ್ಕೆಂದರೆ ಆರ್ಮಿ ಡಿಪ್ಲೋ ಆಗಿರುತ್ತೆ. ಇಲ್ಲಿ ನಾವು ತುಂಬ ಎಂಜಾಯ್ ಮಾಡಿ ಫೋಟೋ ತೆಗೆಸ್ಕೊಂಡಿವಿ. ಇವಾಗ ನಾವು ಕೆಳಗಡೆ ಹೋಗ್ಬೇಕು. ತುಂಬ ಕಾಲು ಜಾರ್ತಾ ಇದೆ, ಆದ್ದರಿಂದ ನಾವು ಸ್ಲೆಡ್ಸ್ ಮೂಲಕ ಕೆಳಗಡೆ ಹೋದ್ವಿ. ಇವಾಗ ನಾವು ಕೆಳಗಡೆ ಬಂದು ಆರ್ಸ್ ಪಿಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಆನ್ ದ ವೇ ನಮಗೆ ಇಂಡಿಯನ್ ಆರ್ಮಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಆರ್ಮಿ ಡಿಪ್ಲಾಯ್ ಆಗಿದೆ ಈ ಟೂರಿಸ್ಟ್ ಪ್ಲೇಸಸ್ಸಲ್ಲೆಲ್ಲ. ಸೊ ನಿಮಗೆ ಸೇಫ್ಟಿ ಬಗ್ಗೆ ಯಾವುದೇ ವರಿ ಮಾಡ್ಕೊಳ್ಳೋಂಗಿಲ್ಲ, ನಾವು ಸೇಫಾಗಿ ನೋಡ್ಕೊಂಬರ್ಬೋದು. ನಾವು ಇವಾಗ ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೇವೆ, ಸೋನ್ಮರ್ಗ್ ಸಿಟಿ ಹತ್ರ. ಇಲ್ಲಿ ರೈಟ್ ಸೈಡ್ ನೋಡ್ಬೋದು ನೀವು, ಇದು ಸೋನ್ಮರ್ಗ್ ಸಿಟಿ. ಇಲ್ಲಿ ನೋಡ್ಬೋದು ಟೂರಿಸಂ ಪ್ರಮೋಟ್ ಮಾಡಲಿಕ್ಕೆ ಎಲ್ಲ ಬಿಲ್ಡಿಂಗ್ ಮೇಲೆ ಗ್ರೀನ್ ಕೋಟಿಂಗ್ ಮಾಡಿದ್ದಾರೆ. ಇವಾಗ ನಾವು ಪೋನಿ ರೈಡ್ ಮುಗಿಸ್ಕೊಂಡು ಕಾರ್ ತೊಗೊಂಡು ಶ್ರೀನಗರಕ್ಕೆ ಹೊರಟಿದ್ದೀವಿ. ಆನ್ ದ ವೇ ನಮಗೆ ಸೋನ್ಮಾರ್ಗ್ ಟನಲ್ ಸಿಗುತ್ತೆ. ಇವಾಗ ಎಂಟ್ರಿ ಆಗ್ತಿದ್ದೀವಿ ನೋಡಿ. ಇವಾಗ ಸೋನ್ಮಾರ್ಗ್ ಟನಲ್ ಎಕ್ಸಿಟ್ ಆಗಿ ಅಲ್ಲಿ ನಾವು ಸ್ಟಾಪ್ ಮಾಡಿ ಸ್ವಲ್ಪ ವಿಡಿಯೋಸು ಫೋಟೋಶೂಟ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೋನ್ಮಾರ್ಗ್ ಟನಲ್ ಹತ್ರ ವ್ಯೂ. City lights blink, they got secrets to spill. Painted asphalt whispers a soulful chill. Clouds pass slow like memories that fade. Walking through the midnight chasing dreams we made. ಆನ್ ದ ವೇ ನಮಗೆ ಒಂದು ಬ್ಯೂಟಿಫುಲ್ ಬ್ರಿಡ್ಜ್ ಸಿಗುತ್ತೆ. ಇದು ಸಿಂಧು ರಿವರ್ ಮೇಲೆ ಕಟ್ಟಲಾಗಿದೆ. ಇಲ್ಲಿ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿ ಸ್ನ್ಯಾಕ್ಸ್ ತಿಂದು ಟೀ ಕುಡಿದು ಸ್ವಲ್ಪ ಫೋಟೋ ಶೂಟ್ ಮಾಡಿ ಹೊರಟಿವಿ. Voices in my head softly hum your tune.
ಅಲ್ಲಿಂದ ನಾವು ಹೊರಟು ನಮ್ಮ ಹೋಟೆಲ್ಗೆ ಬಂದೀವಿ ಚೆಕ್ ಇನ್ ಆಗಲಿಕ್ಕೆ. ಇದು ನಮ್ಮ ಹೋಟೆಲು, ಇಲ್ಲಿ ನೋಡ್ಬೋದು. ಸೊ ಈ ಹೋಟೆಲ್ಗೆ ಚೆಕ್ ಇನ್ ಆಗಲಿಕ್ಕೆ ಬಂದಿದ್ದೀವಿ. ಇದು ನಮ್ಮ ರೂಮು. ಸೆಕೆಂಡ್ ಡೇ ಸ್ಟೇ ಇನ್ ಕಾಶ್ಮೀರ್. ಸೊ ಆಮೇಲೆ ಫ್ರೆಶ್ ಅಪ್ ಆಗಿ ನಾವು ಊಟ ಕೊಟ್ಟು ಆ ದಿನ ಇಲ್ಲಿಗೆ ಮುಗಿಸಿದ್ವಿ. ಹೋಪ್ ಯು ಎಂಜಾಯ್ಡ್ ಅವರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.